ಬೆಂಗಳೂರಿನ ರಿಚ್ಮಂಡ್ ರೋಡ್ನಲ್ಲಿ ಬಾಯಿ ತೆರೆದಿದೆ ಗುಂಡಿಗಳು. HALನಿಂದ ರಿಚ್ಮಂಡ್ ಕಡೆ ಬರೋ ಅಂತ ರಸ್ತೆಯಲ್ಲಿ ಇದೆ ಡೆಡ್ಲಿ ಗುಂಡಿ. 5-6 ಅಡಿ ಹಳ್ಳ ಬಿದ್ದಿದೆ. ಡೆಡ್ಲಿ ಗುಂಡಿಯ ರಿಯಾಲಿಟಿ ಚೆಕ್ ಕೂಡ ಈಗ ಮಾಡಲಾಗಿದೆ. ಮಣ್ಣು ಕುಸಿತದ ಹಿನ್ನೆಲೆ ರಸ್ತೆಗೆ ಕೇವಲ ಡಾಂಬರ್ನ ಲೇಯರ್ನ ಸಪೋರ್ಟ್ ಮಾತ್ರ ಇದೆ. ಲೇಯರ್ ಸಪೋರ್ಟ್ ಮಾತ್ರ ಇರೋದು. ಇದಕ್ಕೆ ಭಾರಿ ವಾಹನಗಳ ಸಂಚಾರದಿಂದ ರಸ್ತೆ ಕುಸಿಯುವ ಸಾಧ್ಯತೆ ಇದೆ. ನ್ಯೂಸ್ ಫಸ್ಟ್ ರಿಯಾಲಿಟಿ ಚೆಕ್ನಲ್ಲಿ ಡೆಡ್ಲಿ ಗುಂಡಿಯ ಅನಾವರಣ ಆಗಿದೆ. ನೋಡಿ, ಇದು 5-6 ಅಡಿ ಇದೆಯಂತೆ. ಹೆವಿ ವೆಹಿಕಲ್ಸ್ ಏನಾದರೂ ಬಂದರೆ ಖಂಡಿತ ಕುಸ್ತೋಗುತ್ತೆ ಇದು. ಇನ್ನು ಈ ರಸ್ತೆ ಗುಂಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಭರತ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಬೆಂಗಳೂರಲ್ಲೊಂದು ಸುರಂಗ ಮಾರ್ಗ ಪತ್ತೆಯಾಗಿದೆ. ಸುರಂಗ ಮಾರ್ಗ ಅಂದ ತಕ್ಷಣ ರಾಜರ ಕಾಲದ್ದು ಅಥವಾ ಬ್ರಿಟಿಷರ ಕಾಲದ್ದು ಅಂತ ಅನ್ಕೋಬೇಡಿ. ಇದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಕೊಡುಗೆ ಅಂತ ಹೇಳ್ಬೋದು. ಸದ್ಯ ನಾನೀಗ ಆ ಸುರಂಗ ಮಾರ್ಗದ ಬಳಿ ಇದ್ದೀನಿ. ನಿಮಗೆ ತೋರಿಸ್ತೀನಿ ದೃಶ್ಯಗಳಲ್ಲಿ ನಾನು ಯಾಕೆ ಅದನ್ನ ಸುರಂಗ ಮಾರ್ಗ ಅಂತ ಹೇಳಿದೆ ಅಂತ. ಇದೇನು ಗಮನಿಸ್ತಾ ಇದ್ದೀರಾ ನೀವು, ಇದು ರಿಚ್ಮಂಡ್ ರಸ್ತೆ. ಇದು ಅಂದ್ರೆ ಈ ಕಡೆ HAL KR ಪುರಂ ಕಡೆಯಿಂದ ಬರುವಂತ ಮಾರ್ಗದಲ್ಲಿ ರಿಚ್ಮಂಡ್ ಸರ್ಕಲ್ಗೆ ಹೋಗುವಂತಹ ಒಂದು ಪ್ರಮುಖವಾದ ಜಂಕ್ಷನ್ ಇದು. ಇದು ವುಡ್ ಸ್ಟ್ರೀಟ್ ಜಂಕ್ಷನ್ ಅಂತ ಹೇಳ್ತಾರೆ. ನೋಡಿ, ಗಮನಿಸ್ತಾ ಇದ್ದೀರಲ್ಲ, ಅದೇ ಸುರಂಗ ಮಾರ್ಗ ನಾನು ಹೇಳಿದ್ದು. ಆಕ್ಚುಲಿ ಇಲ್ಲಿ ಗುಂಡಿ ಬಿದ್ದಿದೆ, ಗುಂಡಿ ಓಪನ್ ಆಗಿದೆ. ಸೊ ಅಲ್ಲಿ ಗುಂಡಿ ಎಷ್ಟು ಇನ್ಡೆಪ್ತ್ ಆಗಿ ಹೋಗಿದೆ ಅಂತ ಅಲ್ಲಿ ಗಮನಿಸಿದ್ರೆ ಅದೇ ಕಾಣ್ತಾನೆ ಇಲ್ಲ. ಒಳಗಡೆ ಅಷ್ಟು ದೊಡ್ಡದಾಗಿ ಗುಂಡಿ ಬಿದ್ದಿದೆ. ಕೆಳಗಡೆ ಆ ರಸ್ತೆಗೆ ಯಾವುದೇ ರೀತಿಯಾದ ಒಂದು ಬೇಸ್ ಇಲ್ಲ. ಆ ಡಾಂಬರೀಕರಣ ಏನ್ ಮಾಡಿದಾರೆ, ಆ ಲೇಯರ್ ಸಪೋರ್ಟ್ ನಿಂದ ಮಾತ್ರ ಈ ರಸ್ತೆ ಉಳ್ಕೊಂಡಿದೆ. ತುಂಬಾ ವೆಯ್ಟ್ ಅಂದ್ರೆ ಭಾರಿ ವಾಹನದ ಬಸ್ ಲಾರಿಗಳು ಹೋದಂತ ಸಂದರ್ಭದಲ್ಲಿ ಯಾವ್ದಾದ್ರು ಸಂದರ್ಭದಲ್ಲಿ ಅದು ಕುಸಿಯುವಂತ ಒಂದು ಚಾನ್ಸಸ್ ಇರುತ್ತೆ. ಇನ್ನು 2 ವೀಲರ್ಸ್ ಅಥವಾ 4 ವೀಲರ್ಸ್ ಆ ಗುಂಡಿ ಒಳಗಡೆ ಇಳಿಸಿದಂತ ಸಂದರ್ಭದಲ್ಲಿ ಆ ಗಾಡಿ ಕೂಡ ಆ ಗುಂಡಿಲೇ ಸಿಗಾಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಇದು ಇಲ್ಲಿನ ಸ್ಥಳೀಯ ಸಿಬ್ಬಂದಿಗಳಿಗೆ, ಅಧಿಕಾರಿಗಳ ಗಮನಕ್ಕೆ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ. ಸ್ಥಳೀಯರು ಮಾಹಿತಿ ಕೊಡ್ತಾ ಇದ್ರು. ನಾವು ಇದ್ರ ಬಗ್ಗೆ ಅವ್ರಿಗೆ ಹೇಳಿದ್ದೇವೆ. ಅವರು ಬಂದು ಕೂಡ ಇದನ್ನ ತಾತ್ಕಾಲಿಕವಾಗಿ ರೆಡಿ ಮಾಡಿದ್ದಾರೆ, ಮಣ್ಣಾಕಿ ಮುಚ್ಚಿದ್ದಾರೆ. ಆದ್ರೆ ಮತ್ತೆ ಇದೇ ರೀತಿಯಾದ ಒಂದು ಸಿಚುವೇಶನ್ ಬರುತ್ತಂತ. ಪಾಪ ಇಲ್ಲಿ ಪಕ್ಕದಲ್ಲಿರುವಂತ ಲೋಕಲಿನ್ಸ್ ಏನ್ ಮಾಡ್ತಾರೆ ಅಂದ್ರೆ ಗಾಡಿಗಳಿಗೆ ತೊಂದರೆ ಆಗ್ಬಿಡುತ್ತೆ, ಯಾರಾದ್ರೂ ಸಿಗಾಕೊಂಡ್ಬಿಡ್ತಾರೆ. ಇನ್ ಕೇಸ್ ಏನಾದ್ರು ಪಾದಚಾರಿಗಳು ಇಲ್ಲಿ ಹೋದಂತ ಸಂದರ್ಭದಲ್ಲಿ ಆ ಕಾಲನ್ನ ಒಳಗಡೆ ಇಟ್ಟು ಸಿಗಾಕೊಂಡ್ಬಿಡೋ ಚಾನ್ಸಸ್ ಇರುತ್ತೆ ಅಂತೇಳಿ ಏನಿಲ್ಲಿ ಪಕ್ಕದಲ್ಲಿ ನೀವು ನೋಡ್ತಾ ಇದ್ದೀರಾ. ಇದನ್ನ ಅವರು ಅಡ್ಡ ಇಟ್ಟು ಆ ಜನರಿಗೆ ಒಂದು ಎಚ್ಚರಿಕೆ ಕೊಡುವಂತ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಅದರ ಆಳ ಎಷ್ಟಿದೆ ಅನ್ನೋದನ್ನ ಕೂಡ ನಾವು ಜಡ್ಜ್ ಮಾಡೋದಕ್ಕಾಗ್ತಾರೆ. ಯಾಕಂತಂದ್ರೆ ತುಂಬಾ ಇನ್ಡೆಪ್ತ್ ಆಗಿದೆ. ಸೊ ಬ್ಯಾಟ್ರಿ ಅಥವಾ ಲೈಟ್ ಸಹಾಯದಿಂದ ಕೂಡ ನೋಡಿದ್ರು ಕೂಡ ತುಂಬಾ ಒಳಗಡೆ ಇನ್ಸೈಡ್ ಜಾಸ್ತಿ ಸ್ಕ್ವಯರ್ ಆಗಿ ಅಲ್ಲಿ ಬೇಸ್ ಅಂದ್ರೆ ಒಳಗಡೆ ಮಣ್ಣೇನಿದೆ ಎಲ್ಲವೂ ಕೂಡ ಕುಸಿದು ಬಿದ್ದಿದೆ. ಕೇವಲ ಡಾಂಬರೀಕರಣ ಅಂದ್ರೆ ಟಾರ್ ಏನಿದೆ ಅದರ ಸಹಾಯದಿಂದ ಮಾತ್ರ ಇದೆ. ನೀವು ಗಮನಿಸ್ತಾ ಇರೋ ರೋಡ್ ಕೂಡ ಕಂಪ್ಲೀಟ್ ಆಗಿ ಅಂದ್ರೆ ಬೆಂಡ್ ಆಗಿದೆ. ಒಂದ್ ಸೈಡ್ಗೆ ಅದು ವಾಲ್ ಇದೆ ರೋಡ್ ಕೂಡ. ಅಲ್ಲಿ ಅಂದ್ರೆ ಭಾರಿ ಗಾತ್ರದ ವಾಹನಗಳು ಬಂದಂತ ಸಂದರ್ಭದಲ್ಲಿ ಸಹಜವಾಗಿ ರಸ್ತೆ ಅಥವಾ ಏನ ಗುಂಡಿ ಕುಸಿಯುವಂತಹ ಒಂದು ಚಾನ್ಸಸ್ ಕೂಡ ಇರುತ್ತೆ. ಅಂದ್ರೆ ಇದು ಸುರಂಗ ಮಾರ್ಗ ಅಂತ ನಾನು ಒಂದು ವ್ಯಂಗ್ಯವಾಗಿ ಹೇಳಿದೆ. ಬೆಂಗಳೂರಲ್ಲಿ ಗುಂಡಿ ಸಮಸ್ಯೆ ಅಥವಾ ಈ ತರದೊಂದು ಸುರಂಗ ಮಾರ್ಗದ ರಸ್ತೆಯಲ್ಲಿ ಗುಂಡಿಗಳು ಬಿದ್ದಂತ ಸಂದರ್ಭದಲ್ಲಿ ಇದ್ರ ಬಗ್ಗೆ ಸ್ಥಳೀಯ ಸಿಬ್ಬಂದಿಗಳು, ಅಧಿಕಾರಿಗಳು ಗಮನ ಕೊಟ್ಟು ಅದನ್ನ ಸರಿಪಡಿಸಬೇಕು. ಇಲ್ಲವಾದ್ರೆ ಅಪಾಯ ಸಂಭವಿಸುವಂತಹ ಸಾಧ್ಯತೆ ಕೂಡ ಇರುತ್ತೆ. ಕ್ಯಾಮರಾ ಪರ್ಸನ್ ಅವಿರಾಜ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು.